ನಿಜ, ಬೇಕಾದಂಥ ನೀರನ್ನು ತಮಿಳ್ನಾಡಿಗೂ ಕೂಡ ಬಿಡ್ತಾ ಇದ್ದೀವಿ. ಈ ತಮಿಳ್ನಾಡಿನವ್ರು ಎಂಥ ಜನ ಅಂತಂದರೆ, ನೀರು ಕೊಡಲಿಲ್ಲ ಅಂದರೆ ನಿಮ್ಮ ಕಣ್ಣೀರಾದರೂ ಕೊಡಿ ಅಂತ ಕೇಳುವಂಥವ್ರು. ಹೀಗಾಗಿ ಏನು ಅಂತಂದರೆ, ಹೇಗೋ ದೇವ್ರ ದಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ, ಆ ನೀರನ್ನು ಕೂಡ ನಾವು ಬಿಡ್ತಾ ಇದ್ದೀವಿ. ಜೊತೆಗೆ ಈ KRS ಡ್ಯಾಮ್ನ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. KRS ನಯನ ಮನೋಹರ, ಬಹಳ ಅದ್ಭುತವಾದಂಥ ದೃಶ್ಯಾವಳಿಗಳು. ಎಲ್ಲಿ ನೋಡಿದ್ರೂ ನೀರು ನೀರು ನೀರು. ಜಲಾಶಯಗಳು ಹಿಂಗಿದ್ರೆ ಚೆಂದ, ಕೆರೆ ಕಟ್ಟೆಗಳು ಒಣಗಿದ್ರೆ ಚೆನ್ನಾಗಿ ಕಾಣ್ತಾವ ನೋಡೋಕ್ಕೆ. ನೋಡಿ, ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. KRS ಜಲಾಶಯದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾವೇರಿಗೆ ಜೀವಕಳೆ ಬಂದಿದೆ. ನಿಜಕ್ಕೂ ಇಲ್ಲಿ ನೀರು ತುಂಬಿತು ಅಂತಂದರೆ, ಇಲ್ಲಿಂದ ಸುತ್ತಮುತ್ತಲ ಭಾಗಗಳು, ಇಲ್ಲಿಂದ ತಮಿಳುನಾಡು ತನಕ ವಸುಂಧರೆಗೆ ಒಂದು ಹೊಸ ಬಣ್ಣ ಬಂತು ಅಂತ ಅರ್ಥ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಿರುವಂತ ಹಿನ್ನೆಲೆಯಲ್ಲಿ ಜೀವನದಿ ಕಾವೇರಿಗೆ ಮತ್ತೆ ಕೂಡ ಜೀವಕಳೆ ಬಂದಿರುವಂತದ್ದು. ಧಾರಾಕಾರವಾಗಿ ಮಳೆ ಸುರಿತಿರುವಂತ ಹಿನ್ನೆಲೆಯಲ್ಲಿ KRS ಜಲಾಶಯಕ್ಕೂ ಕೂಡ ಒಳಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ನಾನಿವಾಗ KRS ಜಲಾಶಯದ ಹಿನ್ನೀರಿನ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದ ದೃಶ್ಯಗಳನ್ನ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಕೆಲವೇ ದಿನಗಳ ಹಿಂದೆ ಸಂಪೂರ್ಣವಾಗಿ ಖಾಲಿಯಾಗಿದ್ದಂಥ KRS ಜಲಾಶಯ ಇದೀಗ ಭರ್ತಿ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯ 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇದೀಗ ಜಲಾಶಯದಲ್ಲಿ 107.60 ಅಡಿಯಷ್ಟು ನೀರು ಕೂಡ ಸಂಗ್ರಹ ಆಗಿದೆ. TMC ಲೆಕ್ಕದಲ್ಲಿ ಹೇಳುವಂಥದ್ದಾದರೆ 49.450 TMC ಸಾಮರ್ಥ್ಯವನ್ನು ಹೊಂದಿರುವಂಥ ಈ ಒಂದು ಜಲಾಶಯದಲ್ಲಿ ಇದೀಗ 29.378 TMC ನೀರು ಕೂಡ ಸಂಗ್ರಹ ಆಗಿರುವಂಥದ್ದು. ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ಜಲಾಶಯದ ನೀರಿನ ಹರಿವಿನಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಅದರಲ್ಲೂ ಕೂಡ ಗಂಟೆಗೂ ಕೂಡ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಬೆಳಗ್ಗೆ 10,000 ಕ್ಯೂಸೆಸ್ ನೀರು ಹರಿದು ಬರ್ತಾ ಇತ್ತು. ನಿನ್ನೆ ಸಂಜೆ ವೇಳೆಗೆ 19,000 ಕ್ಯೂಸೆಸ್ಗೆ ಹೋಗಿತ್ತು. ಆದರೆ ಇದೀಗ ಜಲಾಶಯಕ್ಕೆ ಬರೋಬ್ಬರಿ 26,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಸಂಜೆ ವೇಳೆಗೂ ಕೂಡ ಈ ಒಂದು ಕ್ಯೂಸೆಸ್ನ ಅಂದರೆ 30,000ಕ್ಕೂ ಹೆಚ್ಚು ಕ್ಯೂಸೆಸ್ ನೀರು ಈ ಒಂದು ಜಲಾಶಯಕ್ಕೆ ಹರಿದು ಬರುತ್ತೆ. ಪ್ರಮುಖವಾಗಿ 24 ಗಂಟೆಗಳಲ್ಲಿ 2 TMC ನೀರು ಕೂಡ ಸಂಗ್ರಹ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಜಲಾಶಯ ಸಂಪೂರ್ಣವಾಗಿ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಭರ್ತಿಯಾಗುತ್ತೆ. ಕೆಲವೇ ದಿನಗಳ ಹಿಂದೆ ಮಳೆ ಇಲ್ಲದೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಖಾಲಿಯಾಗಿತ್ತು. ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಪ್ರಮುಖವಾಗಿ ಕುಡಿಯೋ ನೀರು ಕೂಡ ಈ ಒಂದು ಜಲಾಶಯ ಆಧಾರವಾಗಿರುವಂಥದ್ದು. ಮಳೆ ಆಗುತ್ತೋ ಇಲ್ಲೋ ಅನ್ನೋಂಥ ಒಂದು ಆತಂಕ ಕೂಡ ಎದುರಾಗಿತ್ತು. ಇದೀಗ ಧಾರಾಕಾರವಾಗಿ ಮಳೆ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದ ನೀರಿನ ಮಟ್ಟ ಗಂಟೆಗೂ ಕೂಡ ಹೆಚ್ಚಳ ಆಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ನಾಲೆಗಳಿಗೂ ಕೂಡ ನೀರನ್ನು ಹರಿಸಲಾಗಿರುವಂಥದ್ದು. ಈ ಒಂದು ಜಲಾಶಯ 100 ಅಡಿಗೆ ಭರ್ತಿ ಆದರೆ ಬೆಳೆಗಳಿಗೂ ಕೂಡ ನೀರನ್ನು ಹರಿಸಲಾಗುತ್ತೆ ಅಂತೇಳಿ ಸರ್ಕಾರ ಈಗಾಗಲೇ ತಿಳಿಸಿದೆ. ಮತ್ತೊಂದು ಕಡೆ ತಮಿಳುನಾಡು ಕೂಡ ಖ್ಯಾತಿಯನ್ನು ತೆಗೆದಿರುವಂಥದ್ದು. ಪ್ರತಿನಿತ್ಯ 1 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ CWRC ಕೂಡ ಈಗಾಗಲೇ ಆದೇಶವನ್ನು ಮಾಡಿರುವಂಥದ್ದು. ಒಂದು ಕಡೆ ಸರ್ಕಾರ ಕೂಡ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಕೊಡಗು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ KRS ಜಲಾಶಯದ ನೀರಿನ ಪ್ರಮಾಣದಲ್ಲಿ ಸಾಕಷ್ಟು ಹೆಚ್ಚಳ ಆಗಿದೆ. ಗಂಟೆಗೂ ಕೂಡ ನೀರಿನ ಪ್ರಮಾಣ ಹೆಚ್ಚಳವಾಗ್ತಿರುವಂಥದ್ದು. ಇದೇ ರೀತಿ 25,000ಕ್ಕೂ ಹೆಚ್ಚು ನೀರು ಹರಿದು ಬಂದರೆ ಜಲಾಶಯ ಇನ್ನು ಕೇವಲ 1 ದಿನಗಳಲ್ಲಿ 110 ಅಡಿಗೂ ಕೂಡ ತಲುಪುತ್ತೆ. ಇದೇ ರೀತಿ ಮಳೆ ಕೂಡ ಮುಂದುವರೆದ್ರೆ ಕೆಲವೇ ದಿನಗಳಲ್ಲೂ ಕೂಡ ಸಂಪೂರ್ಣವಾಗಿ KRS ಜಲಾಶಯ ಭರ್ತಿಯಾಗೋದ್ರೆ ಇಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಒಂದು ಕಡೆ ಇದು ರೈತರ ಸಂತಸಕ್ಕೂ ಕೂಡ ಕಾರಣ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.